ಇತ್ತೀಚಿನ ದಿನಗಳಲ್ಲಿ ಹೊರಬಂದ ಎನ್ಎಫ್ಎಚ್ಎಸ್ಸಿ 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ವರದಿ ಪ್ರಕಾರ ಕರ್ನಾಟಕದಲ್ಲಿ ವಿವಾಹಿತ ಮಹಿಳೆಯರು ಎದುರಿಸುತ್ತಿರುವ ಕೌಟುಂಬಿಕ ದೌರ್ಜನ್ಯಗಳ ಪ್ರಮಾಣ ಕೂಡ ಇವತ್ತು 44% ಇತ್ತು. ಅದನ್ನ ಕೇವಲ 14%ಗೆ ಇಳಿಸಿದ್ದೇವೆ ಅಂತ ಹೇಳಲಿಕ್ಕೆ ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷ ತಂದಿದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನು ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಇವತ್ತು ಹಿಂದೆ 3 ವರ್ಷಗಳ ಕಾಲ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಾವು ನಮ್ಮ ಸಂಪುಟದ ಸಹೋದ್ಯೋಗಿಗಳು ನಾವೆಲ್ಲ ಸೇರಿ ಭಾರತದ ಬಲ, ಕರ್ನಾಟಕದ ಬಲ ಎಂದು ನಮ್ಮ ರಾಜ್ಯದ ಭಾರತದ ಅತ್ಯಂತ ಬಲವಾದ ಆರ್ಥಿಕ ಶಕ್ತಿಗೆ ಒಂದಾಗಿದ್ದೇವೆ ಅನ್ನೋದನ್ನ ನಾವು ತೋರಿಸಿದ್ದೇವೆ. ನಮ್ಮ ರಾಜ್ಯದ ತಲಾ ಆದಾಯ 4.33 ಲಕ್ಷ ತಲುಪಿದೆ. ಇದು ರಾಷ್ಟ್ರೀಯ ಸರಾಸರಿಗೆ ಸಮಾನವಾಗಿ 2 ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಸಂಗ್ರಹಿಸಲು ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಬಲವಾದಂತಹ ಆರ್ಥಿಕತೆಯನ್ನ ಸಂಕೇತ. ಇದಕ್ಕೆ ಸಿದ್ದರಾಮಯ್ಯನವರ ಆಡಳಿತವನ್ನ ನಾವೆಲ್ಲ ಕೂಡ ಸ್ಮರಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಕೂಡ ಇದೆ. ಶಿಕ್ಷಣ, ಆರೋಗ್ಯ, ಕೃಷಿಗೆ, ಕೈಗಾರಿಕೆಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನ ನನ್ನದು ಕೂಡ ಆಗಿದೆ. ಈ ಮೂಲ ಕರ್ನಾಟಕದ ಆರ್ಥಿಕತೆಯ 2047ರ ಹೊತ್ತಿಗೆ ಈ $3 ಟ್ರಿಲಿಯನ್ ಅಂದರೆ 320 ಲಕ್ಷ ಕೋಟಿ ರೂಪಾಯಿಗಳನ್ನ ಹೇರಿಸುವ ಗುರಿಯನ್ನ ನಾವೀಗಾಗಲೇ ಇಟ್ಕೊಂಡಿದ್ದೇನೆ. ಯುವ ಕರ್ನಾಟಕ, ನವ ಭಾರತ ನಮ್ಮ ಕೂಗಿನ ನಮ್ಮ ಸ್ಪಂದನೆ ಕೂಡ ಆಗಿದೆ. ಇತ್ತೀಚಿನ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗಿರುವ ಯುವಜನತೆಯಲ್ಲಿ ಅಂತಕವನ್ನು ಮೂಡಿಸಲು ಈಗಾಗಲೇ ಭಾರತದ ಯುವಜನರ ದೇಶ, ಇಡೀ ನಮ್ಮ ಭಾರತ ಯುವಜನರ ದೇಶ. ಅದರಿಂದ ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನು ನಾವು ಹೂಡಿಕೆಯನ್ನು ನಾವು ಮಾಡ್ತೇವೆ.